ಅದ್ಭುತ ರುಚಿಯ ನೀರು ದೋಸೆ ನೋಡಿ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೀರು ದೋಸೆ ಮತ್ತು ಕೆಂಪು ಚಟ್ನಿ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ನಾನಿವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೀರು ದೋಸೆ ಮಾಡ್ಕೊಳ್ಳೋಣ. ನಾನು ಇಲ್ಲಿ 1 kg ಅಕ್ಕಿನ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಡಿಪೋ ಅಕ್ಕಿನೇ ಹಾಕ್ಕೊಂಡಿದ್ದೀನಿ, ರೇಷನ್ ಅಕ್ಕಿ ಅಂತ ಹೇಳ್ತೀವಲ್ಲ ಅದು. ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಬೆಳೆದಿರುವ ಅಕ್ಕಿ ತುಂಬ ಚೆನ್ನಾಗಾಗುತ್ತೆ. ಒಂದು 6 ಅವರ್ ನೆನೆಸ್ಕೊಂಡಿದ್ದೀನಿ ನಾನು. ನೀವು ಕಡಿಮೆ ಪಕ್ಷ ಆದರೂ ಒಂದು 4 ಅವರ್ ಆದರೂ ನೆನೆಸ್ಕೊಂಡ್ರೆ ಆಯಿತು. ನಾನು ನೈಟ್ ನೀರಿಗೆ ಹಾಕ್ಕೊಂಡಿದ್ದೆ. ಬೆಳಿಗ್ಗೆ ಇದನ್ನು ರುಬ್ಬಿ ಮಾಡಿಕೊಳ್ಳುವಂಥದ್ದು ತುಂಬ ಚೆನ್ನಾಗಾಗುತ್ತೆ. ನೀರು ದೋಸೆ ಜೊತೆಯಲ್ಲಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಕಾಯಿ ಹಾಲಲ್ಲಿ ಕೂಡ ನೀರು ದೋಸೆಯನ್ನು ಟೇಸ್ಟ್ ಮಾಡ್ಬೋದು. ತಿನ್ನುವರು ಚಿಕನ್ ಸಾಂಬಾರಲ್ಲಿ ಕೂಡ ಟೇಸ್ಟ್ ಮಾಡ್ಬೋದು. ಬನ್ನಿ, ಸುಲಭವಾಗಿ ಮಾಡ್ಕೋಬೋದು. ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರಲಿ, ನೈಟ್ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ನೀರು ದೋಸೆಗೆ ರುಬ್ಕೊಳ್ಳೋಣ. ಈಗ ಒಂದು ಅರ್ಧ ಕಾಯಿಯಷ್ಟು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ. ಆಮೇಲೆ ಅಕ್ಕಿ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಮಾತ್ರ. ಇದು 1 ಕಪ್ ಅಕ್ಕಿ ರುಬ್ಕೊಂಡ್ರೆ 2 ಕಪ್ಪಷ್ಟು ನೀರು ಹಾಕೋಬೇಕು, ಅಷ್ಟು ತೆಳ್ಳಗೆ ಮಾಡಿಕೊಳ್ಳುವಂಥದ್ದು. ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ. ಇಷ್ಟೇ ಪದಾರ್ಥ ನೈಸಾಗಿ ರುಬ್ಕೊಳ್ಳುವಂಥದ್ದು. ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋಣ. ಈ ಹದದಲ್ಲಿ ನೈಸಾಗಿ ರುಬ್ಕೋಬೇಕು. ಎಲ್ಲ ಅಕ್ಕಿನ ಇದೇ ಥರ ರುಬ್ಕೊಂಡು ಹಾಕೊಳ್ಳೋಣ. ನೀರು 1 ಕಪ್ ಅಕ್ಕಿಗೆ 2 ಕಪ್ ನೀರಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ತೆಳ್ಳಗಿದ್ರೇ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೋಡ್ಕೊಳ್ಳೋಣ. ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ. ನೀರು ದೋಸೆ ಹಾಕೊಳ್ಳೋಣ. ಈ ನಾನ್ ಸ್ಟಿಕ್ ತವಾಗಾದರೆ ಎಣ್ಣೆ ಹಾಕಬೇಕು ಅಂತಿಲ್ಲ, ಹಾಗೆ ಮಾಡ್ಕೋಬೋದು. ನನ್ನ ಬಳಪದ ಕಲ್ಲು ಸ್ವಲ್ಪ ಹಳೇದಾಗಿತ್ತು, ಹಾಗಾಗಿ ನಾನು ನಾನ್ ಸ್ಟಿಕ್ ತವಾದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹಾಕೊಳ್ಳೋಣ. ಸ್ವಲ್ಪ ದೊಡ್ಡ ಮುಚ್ಚಳನೇ ಮುಚ್ಚಿ ಬೇಯಿಸ್ಕೊಳ್ಬೇಕು. ನೀರು ದೋಸೆ ಎಷ್ಟು ತೆಳ್ಳಗೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಈ ರೀತಿಯಲ್ಲಿ ರೆಡಿ ಆಗಬೇಕು ನೀರು ದೋಸೆ. ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ. ಈ ಥರ ಇಷ್ಟು ತೆಳ್ಳಗೆ ಹಾಕೋಬೇಕು. ನೀರು ದೋಸೆ ಎಷ್ಟು ತೆಳ್ಳಗೆ ಹಾಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಮತ್ತೊಮ್ಮೆ ಹಾಕಿ ತೋರಿಸ್ತಾ ಇದ್ದೀನಿ. ಹಾಕೊಳ್ಳುವಾಗ ಚೆನ್ನಾಗಿ ಕಲಕಿ ಹಾಕ್ಕೊಳ್ಬೇಕು. ಇಲ್ಲ ಕೆಳಗಡೆ ಅಕ್ಕಿ ಹಿಟ್ಟು ನಿಂತಿರುತ್ತೆ, ಮೇಲ್ಗಡೆ ನೀರು ನಿಂತಿರುತ್ತೆ. ಒಂದು ಗ್ಲಾಸ್ ತಗೊಂಡ್ರೆ ನೀಟಾಗಿ ಹಾಕೋಬೋದು. ಇನ್ಕೇಸ್ ಒಂದು ಕಡೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅವನ್ನ ಈ ಥರ ತಿರುಗಿಸ್ಕೊಂಡು ಸರಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಗ್ಯಾಸ್ ತೆಗೆದಲ್ಲಿಗೆ ಸ್ವಲ್ಪ ಮತ್ತೆ ಹಾಕೋಬಹುದು. ಈ ರೀತಿಯಲ್ಲಿ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು. ಫೈನಲ್ ಆಗಿ ನೀರು ದೋಸೆ ಮತ್ತು ಕೆಂಪು ಚಟ್ನಿ ರೆಡಿಯಾಗಿದೆ. ಗ್ರೀನ್ ಚಟ್ನಿ ಕೂಡ ತುಂಬ ಸೂಪರ್ ಆಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನಿವತ್ತೊಂದು 1 kg ಅಕ್ಕಿಗೆ ಒಂದು 50 ನೀರು ದೋಸೆನ ರೆಡಿ ಮಾಡ್ಕೊಂಡಿದ್ದೀನಿ. ಅಂದಾಜಾಗಿ ಒಂದು 10 ಜನರು ತಿನ್ನುವಷ್ಟು. ಅದ್ಭುತ ರುಚಿಯ ನೀರು ದೋಸೆ ನೋಡಿ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೀರು ದೋಸೆ ಮತ್ತು ಕೆಂಪು ಚಟ್ನಿ ಕೊಂಡಿದ್ದೀನಿ. ತಪ್ಪದೇ ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.